ಐತಿಹಾಸಿಕ ಲಕ್ಕುಂಡಿಯ ಉತ್ಖನನದಲ್ಲಿ ಇವತ್ತು ಮತ್ತೊಂದು ಘಟಸರ್ಪದ ಒಂದು ಕಲಾಕೃತಿ ಶಿಲೆ ಪತ್ತೆಯಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ತ್ರಿಮುಖಿ ಅನ್ನುವಂತ ಒಂದು ಶಿಲೆ ಪತ್ತೆಯಾಗಿರುವಂತದ್ದು. ಅಂದ್ರೆ ನೋಡ್ತಾ ಇರಬಹುದು ಈ ಒಂದು ಎ ಅನ್ನುವಂತ ಬ್ಲಾಕ್ ನಲ್ಲಿ ಈ ಒಂದು ಶಿಲೆ ಪತ್ತೆಯಾಗಿರುವಂತದ್ದು. ಅಂದ್ರೆ ಬಳಪದ ಕಲ್ಲಿನಲ್ಲಿ ಹಸಿರು ಕಲ್ಲಿನಲ್ಲಿ ಕೆತ್ತಿರುವಂತ ಒಂದು ತ್ರಿಮುಖಿ ಅನ್ನುವಂತ ಒಂದು ಎಡೆ ತೆಗೆದಿರುವಂತ ಘಟಸರ್ಪದ ಒಂದು ಮೂರ್ತಿ ಅಂತಾನೆ ಹೇಳ್ಬೋದು. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತ ಅದು ಸೂಚನೆ ಮಾಡುವಂತ ಒಂದು ಹಾವಿನ ಮೂರ್ತಿ ಅನ್ನುವಂಥದ್ದು ಇಲ್ಲಿನ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ರೀತಿಯಾಗಿ ಪದೇ ಪದೇ ಹಾವುಗಳು ಸಿಗ್ತಾ ಇದಾವೆ, ಇಲ್ಲಿ ಸಂಪತ್ತಿದೆ ಅನ್ನುವಂತ ಸೂಚನೆ ಕೊಡ್ತಾ ಇದ್ದೇವೆ ಅನ್ನುವಂತ ಹೇಳಿಕೆಯನ್ನ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ನಿಧಿ ಸಿಕ್ತು, ಅದಾದ ನಂತರ ಇಲ್ಲಿ ಸಾಕಷ್ಟು ಸಂಪತ್ತಿದೆ ಅನ್ನುವಂಥದ್ದನ್ನ ಇಲ್ಲಿ ಸಾಕಷ್ಟು ಹಿರಿಯರು ಮತ್ತೆ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ಒಂದೇ ಹಾವಲ್ಲ, ಸಾಕಷ್ಟು ಹಾವುಗಳು ಇಲ್ಲಿ ಸಿಗ್ತಾ ಇದಾವೆ. ಈಗಾಗಲೇ ಪಂಚಮುಖಿ, ತ್ರಿಮುಖಿ, ಸಪ್ತಮುಖಿ ಅನ್ನುವಂತ ಘಟಸರ್ಪ ಉಳ್ಳವಂತ ಒಂದು ಸೂಚನೆ ಕೊಡುವಂತ ಈ ರೀತಿಯಾದಂತ ಸಾಕಷ್ಟು ಶಿಲ್ಪಕಲೆಗಳು, ಶಿಲಾಮೂರ್ತಿಗಳು ಪತ್ತೆ ಆಗ್ತದವೆ. ಉತ್ಖನನದಲ್ಲಿ ಈಗಾಗಲೇ ಸುಮಾರು 10 ಅಡಿ ಆಳ ಆಗದಿರುವಂತ ಈ ಒಂದು ಜಾಗದಲ್ಲಿ ಇನ್ನೂ ಉತ್ಖನನ ನಡೀತಾ ಇದೆ. ಸಾಕಷ್ಟು ಈ ರೀತಿಯಾದಂತ ಘಟಸರ್ಪಗಳು ಎಡೆ ಎತ್ತಿರುವಂತಹ ಹಾವಿನ ಮೂರ್ತಿಗಳು ಇದು ಕಳೆದ ಒಂದು 4-5 ದಿನಗಳ ಹಿಂದೆ ಈ ಒಂದು ಬಳಪದ ಕಲ್ಲಿನಲ್ಲಿ ಈ ರೀತಿಯಾಗಿ ಹಸಿರು ಕಲ್ಲಿನಲ್ಲಿ ಒಂದು ಹಾವಿನ ಮೂರ್ತಿ ಕೂಡ, ಎಡೆ ಎತ್ತಿದ ಹಾವಿನ ಮೂರ್ತಿ ಕೂಡ ಪತ್ತೆಯಾಗಿತ್ತು. ಜೊತೆಗೆ ಈ ಒಂದು ಲಕ್ಕುಂಡಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯಾಗಿ ಸಾಕಷ್ಟು ರಾಜಮನೆತನಗಳು ಆಳಿ ಹೋಗಿದಾವೆ. ಟಂಕಸಾಲೆ ಇತ್ತು, ಇಲ್ಲಿ ಸಾಕಷ್ಟು ಸಂಪದ್ಭರಿತವಾಗಿತ್ತು, ವಾಣಿಜ್ಯ ನಗರವಾಗಿತ್ತು. ಸಾಕಷ್ಟು ಐಷಾರಾಮಿಯಿಂದ ಕೂಡಿದ ಈ ಒಂದು ನಗರದಲ್ಲಿ ಕಾಲಾವಕಾಶದಲ್ಲಿ ಅವಸಾನ ಹೊಂದಿದವು, ಅವೆಲ್ಲವೂ ಭೂಮಿಯಲ್ಲಿ ಉದುಗಿ ಹೋಗಿದವು. ಅಲ್ಲಿ ಇನ್ನೂ ಕೂಡ ನಿಧಿ ಇರ್ಬೋದು, ಸಂಪತ್ತು, ವಜ್ರ ವೈಡೂರ್ಯ ಇರ್ಬೋದು ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಜನರು ಕೂಡ ಹೇಳ್ತಾ ಇದ್ರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತು ನಾಗಮಣಿ ಅನ್ನುವಂತ ಈ ಒಂದು ಹಾವಿನ ಮೂರ್ತಿ, ಶಿಲಾಮೂರ್ತಿ ಪತ್ತೆಯಾಗಿದೆ. ಇದು ಕೂಡ ಎಲ್ಲೋ ಒಂದ್ ಕಡೆ ಇಲ್ಲಿ ನಿಧಿ ಇರ್ಬೋದು, ಸಂಪತ್ತು ಇರ್ಬೋದು ಅನ್ನುವಂತ ಸೂಚನೆ ಕೊಡ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ್.